ದ್ವಿಭಾಷಾ ಸೂತ್ರ ಜಾರಿ ಒತ್ತಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದ್ವಿಭಾಷಾ ಸೂತ್ರ ಇದೆಯಲ್ಲ, ಇದು ಚರ್ಚೆ ಆಗಬೇಕು. ಸದ್ಯಕ್ಕೆ ನಾವು ಗ್ರೇಡಿಂಗ್ ನಿಯಮ ಮಾಡಿದ್ದೇವೆ. ಈ ವಿಚಾರಕ್ಕೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಕ್ರಮ ವಹಿಸಿದ್ದೇವೆ. ಮುಂದೆ ಬಿಲ್ ತರುವ ಬಗ್ಗೆ ಕೂಡ ನೋಡ್ತೇವೆ. ನಾವು ಮಕ್ಕಳ ಹಿತದೃಷ್ಟಿಯಿಂದ ಪಾಸಿಂಗ್ ಅಂಕ ಕಡಿಮೆ ಇರಬೇಕು. BJPಗರಿಗೆ ಧೈರ್ಯ ಇದ್ದರೆ ಹಿಂದಿನ ಹಾಗೆ ಮಾಡಿಬಿಡ್ತೀವಿ, ಹೀಗೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ರಾಷ್ಟ್ರ ಭಾಷೆ ಅಂತ ಅನೌನ್ಸ್ ಮಾಡಲಿ BJPಯವರು. ಹಿಂದಿ ನೋಡೋಣ. ಹಿಂದಿ ದೇಶದಲ್ಲಿ ಇತರೆ 17 ಭಾಷೆಗಳು ಬರ್ತಾವಲ್ವಾ ಅಧಿಕೃತ ಭಾಷೆಗಳ ಪಟ್ಟಿಯಲ್ಲಿ. ಅದೇ ರೀತಿ ಒಂದು ಅಧಿಕೃತ ಭಾಷೆ ವಿನಃ ಹಿಂದಿ ಭಾರತದ ರಾಷ್ಟ್ರೀಯ ಭಾಷೆ ಅಲ್ಲವೇ ಅಲ್ಲ. BJPಯವರಿಗೆ ಅಪ್ಪಿ ತಾಕತ್ತಿದ್ರೆ, ಧೈರ್ಯ ಇದ್ದರೆ ಹಿಂದಿಯನ್ನು ಇದು ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಅವ್ರು ಹೇಳಿ ನೋಡೋಣ, ಅನೌನ್ಸ್ ಮಾಡಲಿ ನೋಡೋಣ. ತಮಿಳ್ನಾಡು ಸುಮ್ಮನೆ ಇರಲ್ಲ, ಕೇರಳ ಸುಮ್ಮನೆ ಇರಲ್ಲ, ಗುಜರಾತಿಗಳು ಸುಮ್ಮನೆ ಇರಲ್ಲ, ರಾಜಸ್ಥಾನಿ ಭಾಷೆ ಇದೆ ಅವರು ಸುಮ್ಮನೆ ಇರಲ್ಲ, ತೆಲುಗಿನವರು ಸುಮ್ಮನೆ ಇರಲ್ಲ, ಕನ್ನಡಿಗರು ಸುಮ್ಮನೆ ಇರಲ್ಲ. ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ ಇದೆ. ಇದನ್ನು ಯಾವುದೋ ಒಂದು ಕಾಲದಲ್ಲಿ ಒಂದು ಪ್ರಾಪಗ್ಯಾಂಡ ರೆಡಿಯಾಗಿಬಿಟ್ಟು ಹಿಂದಿ ರಾಷ್ಟ್ರ ಭಾಷೆ ಅಂಥೇಳಿ ಅದು ಬಂದುಬಿಟ್ಟಿದೆ. ಈಗ ಅವರು ಅನೌನ್ಸ್ ಮಾಡಿ ನೋಡಲಿ ಅನ್ನೋ ಧಾಟಿಯಲ್ಲಿ ಮಧು ಬಂಗಾರಪ್ಪ ಕೂಡ ಮಾತಾಡಿದ್ದಾರೆ. ರಾಜ್ಯದಲ್ಲಿ ನಮ್ಮ ಭಾಷೆಗಳಿಗೆ ಒಂದು ಹೋರಾಟ ಬೇರೆ ಮಾಡಬೇಕೇನ್ರಿ ನಾವು, ಆ ಸ್ಥಿತಿ ಇದೆಯಾ? ಸುರೇಶ್ ಕುಮಾರ್ ಅವರು ಮೊದಲು ನಿಯಮವನ್ನು ಓದಿಕೊಳ್ಳಿ. ಸುರೇಶ್ ಕುಮಾರ್ ವಿರುದ್ಧ ಮಧು ಬಂಗಾರಪ್ಪ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ಚರ್ಚೆಗೆ ಬರೋದಿಲ್ಲ. ಇವಾಗ ಇದನ್ನು ಕಡ್ಡಾಯವಾಗಿ ನೀವನ್ನ ಗ್ರೇಡಿಂಗ್ ಸಿಸ್ಟಮ್ ಮಾಡಿದ್ದೀವಿ. ರಿಸಲ್ಟಿಗೆ ಎಫೆಕ್ಟ್ ಆಗೋದಿಲ್ಲ. ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತಡ ಬರಬಾರ್ದು. ಆ ಕೆಲಸವನ್ನು ಇವಾಗ ನಾವು ಮಾಡಿದ್ದೀವಿ. ಇದು ಲಾರ್ಜರ್ ಸ್ಕೇಲ್ ಆಗ್ತದೆ. ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು, ಇಲ್ಲಾಂದರೆ ಮಾನ್ಯ ಮುಖ್ಯಮಂತ್ರಿಗಳ ಗೈಡೆನ್ಸ್ ತೊಗೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಅದನ್ನು ಬೇರೆ ದಿವಸ ಮಾಡಿ. ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇದು ನಮ್ಮ ಮಕ್ಕಳ ಹಿತದೃಷ್ಟಿಯಿಂದನೇ ನಾವು ತೀರ್ಮಾನ ಮಾಡಿದ್ದೀವಿ. 35ರಿಂದ 33 ಮಾಡೋದಕ್ಕೂ ಕೂಡ ಕಾರಣ ಏನು ಅಂದರೆ, ನಮ್ಮ ಕರ್ನಾಟಕ ರಾಜ್ಯದ ರೈತ ಮಕ್ಕಳು ಬೇರೆ ರಾಜ್ಯದಲ್ಲಿ 30ರಲ್ಲಿ ಪಾಸಾಗಿ ಇಲ್ಲಿ ಬಂದು ಕೆಲಸ ಸಿಗ್ತದೆ. ಕಡ್ಡಾಯವಾಗಿ ಈಗ SSLC ಪಾಸ್ ಆಗಲೇಬೇಕು. ನೀವು ಯಾವುದೇ ಕೆಲಸ ತಗೊಳ್ಳಿ, ಒಂದು ಕೆಲಸ ಸಿಕ್ತು ಅಂತ ಅವಾಗ ಅರ್ಥ ಮಾಡ್ಕೊಂಡಿಲ್ಲ, ಟೀಕಾ ಟಿಪ್ಪಣಿ ಮಾಡಿಬಿಟ್ರು. ನನಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಟೀಕಾ ಟಿಪ್ಪಣಿದಾರರು. ಈ 33 ಮಾಡಿರೋದು ಪಾಸ್ ಮಾಡೋದಕ್ಕಲ್ಲ, ಬಡವರು ಪಾಸಾಗಿ ಅವರ ಒಂದು ಸಹಕಾರಕ್ಕೆ. ಯಾಕೆಂದರೆ ಒಬ್ಬರಿಗೆ ಕೆಲಸ ಸಿಕ್ಕರೆ ಅವ್ರ ಕುಟುಂಬ ಸೇಫ್ಟಿ ಬರ್ತದೆ, ರಕ್ಷಣೆ ಬರ್ತದೆ.